ಹಾ ಪರವಾಗಿಲ್ಲ, ನೀರು ಇನ್ನೂ ಇಷ್ಟೊಂದು ಹರಿತಾ ಇದೆ. ವಾ ಎಂಟ್ರನ್ಸ್ ಬೆಳಗ್ಗೆನೆ ಒಬ್ಬನೇ ಈ ಥರ ಕಾಡಿನ ದಾರಿಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದೆ ಮಜಾ ನೋಡಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮೆಲ್ಲರ ಗೆಳೆಯ ಕರ್ನಾಟಕ ಬೈಕರು. ಸೊ ನೋಡಿ, ಇವಾಗ ಬೆಳಗಿನ ಜಾವ ಆಗಿದೆ 4:22 ನವಂಬರ್ 16, 2022. ಸೊ ಸ್ನೇಹಿತರೆ, ವೆದರು ಚಿಲ್ಲಾಗಿತ್ತಲ್ಲ, ಹಂಗೆ ಹೋಗ್ಬಿಟ್ಟು ಒಂದು ಸೋಲೋ ರೈಡು, ಒಂದು 500-600 ಕಿಲೋಮೀಟ್ರ್ ಒಂದು ರೈಡ್ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಸೊ ವೆದರ್ ಅಂತೂ ಫುಲ್ಲು ಕೋಲ್ಡ್ ಆಗಿದೆ ಗುರು. ಸೊ ಇಲ್ಲಿಂದ BR ಹಿಲ್ಸ್ಗೆ ಹೋಗ್ತೀನಿ. ಫಸ್ಟು BR ಹಿಲ್ಸು ಕೇಗುಡಿ. ಸೊ ಅಲ್ಲಿಂದ ದಿಬ್ಬಮ್ ಘಾಟ್ಗೆ ಹೋಗ್ಬಿಟ್ಟು ರಿಟರ್ನ್ ಬೆಂಗಳೂರು ಹೋದರೆ ಅಷ್ಟೇ ಪ್ಲಾನ್ ಇವತ್ತು. ಸೂಪರ್ ಆಗಿರುತ್ತೆ ವೆದರು. ಪ್ರಾಣಿಗೆ ಅದನ್ನು ಸೈಟಿಂಗ್ ಆದರೆ ಅರ್ಲಿ ಮಾರ್ನಿಂಗ್ಗೆ ಹೋಗ್ತಾ ಇದ್ದೀನಿ. ಬರೀ ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಬೈಕು ಒಂದು ಟ್ಯಾಂಕ್ ಬ್ಯಾಗ್ ಹಾಕಿದ್ದೀನಿ ಅಷ್ಟೇ. ಹೆಲ್ಮೆಟಿಗೆ ನನ್ನ ಗೋಪ್ರೋ ಫಿಕ್ಸ್ ಮಾಡಿದ್ದೀನಿ. ಸೊ ಇವಾಗ ನಾನಿದ್ದೀನಿ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ. ಸೊ ನೋಡಿ ಹೆಂಗಿದೆ ಅಂತ. ಬೆಳಗ್ಗೆ ಆಗಿದೆ ಟೈಮ್ ಹತ್ತತ್ರ ಒಂದು 4:25 ಗುರು. 4:25. ಬನ್ನಿ ಇವಾಗ ಹೋಗೋಣ, ರೈಟ್ ಶುರು ಮಾಡೋಣ. ಹೋಗೋಣ ಟುವರ್ಡ್ಸ್ ಎಲ್ಲಿಗೆ? BR ಹಿಲ್ಸ್ ಮ್ಯಾಪ್ ಹಾಕ್ತೀನಿ. ಸುಮ್ಮನೆ ಟೈಮಿಂಗಿಗೆ ಹಾಕ್ತೀನಿ. ನಾನು ಎಷ್ಟೆಲ್ಲ ಹೋಗಿದ್ದೀನಿ ಲೆಕ್ಕನೇ ಇಲ್ಲ ಗುರು BR ಹಿಲ್ಸ್ಗೆ. ಇಲ್ಲಿಂದ ಏನು ಅಷ್ಟೊಂದು ಜಾಸ್ತಿ ಇವಾಗ ಮೋಡೋ ಬ್ಲಾಗ್ ಮಾಡಲ್ಲ. ಡೈರೆಕ್ಟು ನಿಮಗೆ ಫಾರೆಸ್ಟಿಂದನೇ ತೋರಿಸ್ತೀನಿ ವ್ಯೂ ಹೆಂಗಿರುತ್ತೆ ಅಂತ. ಸುಮ್ಮನೆ ಟೈಮಿಂಗ್ಸ್ ನೋಡೋಣ ಅಂತ, ಎಷ್ಟೊತ್ತಿಗೆ ಹೋಗ್ತೀವಲ್ಲ ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ನೋಡಿ ಇವಾಗ ಮ್ಯಾಪ್ ಹಾಕಿದ್ದೀನಿ. 151 ಕಿಲೋಮೀಟ್ರ್ ಇದೆ. 3 ಅವರ್ 18 ನಿಮಿಷ ತೋರಿಸ್ತಾ ಇದೆ. 7:45 ಹೋಗ್ತೀನಿ ಅಂತ ತೋರಿಸ್ತಾ ಇದೆ ಗುರು. ಸೊ ನೋಡಿ, ಇನ್ನೂ ನಮ್ಮ ಗಾಡಿದು 22 ಕಿಲೋಮೀಟ್ರ್ ಆದರೆ 50,000 ಕಂಪ್ಲೀಟ್ ಆಗುತ್ತೆ ಇವತ್ತು. ನೀವು ಹೋಗುವ. ಸೊ ನನ್ನ ಮೈನ್ ಪ್ಲ್ಯಾನ್ ಇರೋದು ಎಲ್ಲಿಗೆ ಅಂದರೆ ದಿಬ್ಬಮ್ ಘಾಟ್ ಅಂತ ಇರೋದನ್ನು. ದಿಬ್ಬಮ್ ಘಾಟೇ ಇರಬೇಕು. ದಿಬ್ಬಮ್ ಘಾಟಿಗೆ ಮೈನ್ ನನ್ನ ರೈಡು. ಸೊ ಹೋಗ್ತೀನಲ್ಲ ಅಂದಿವೆ BR ಹಿಲ್ಸ್ಗೆ ಒಂದು ವಿಸಿಟ್ ಹಾಕ್ಬಿಟ್ಟು ಯಳಂದೂರು ಸೈಡಿಂದ ವಿಸಿಟ್ ಮಾಡಿ, ಆ ಚಾಮರಾಜನಗರದ ಒಂದು ಎಕ್ಸಿಟ್ ಇದೆ. ಸೊ ಆ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಹೋದರೆ ಹತ್ರ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೇ ಒಂದು ಬಸ್ ಬಂದರೆ ಇನ್ನೊಂದು ಬಸ್ ಬರೋಕ್ಕಾಗಲ್ಲ. ಅಲ್ಲಿ ಇನ್ನೊಂದೇನೋ ಸೇತುವೆ ರೆಡಿ ಮಾಡ್ತಾವ್ರೆ. ವಾಹ್ ಪರವಾಗಿಲ್ಲ, ನೀರು ಇನ್ನೂ ಇಷ್ಟೊಂದು ಹರಿತಾ ಇದೆ. ಈ ಸಲ ಒಳ್ಳೆ ಮಳೆ ಆಗ್ತಾ ಇದೆಯಲ್ಲ ಅದಕ್ಕೆ. ಇಲ್ಲಾಂದರೆ ಇಷ್ಟೊತ್ತಿಗೆಲ್ಲ ಇಷ್ಟು ನೀರು ಇರಲ್ಲ. ಇಲ್ಲ ಹಳ್ಳಿಯವರು ವಾಕಿಂಗ್ ಮಾಡ್ಕೊಂಡು ಹೋಗ್ತಾವ್ರೆ ಜಾಲಿಯಾಗಿ. ಸೂಪರ್ ಲೈಫ್ ಹಳ್ಳಿಯವರು. ಮತ್ತೆ ನೋಡಿ ಇಲ್ಲೇ ಹೆಂಗಿದೆ ಅಂತ. ವಾ ಸೂಪರ್ ಅಲ್ವಾ? ಇಲ್ಲೇ ಏನೋ ಮಾಂಸದೇನೋ ಐತೆ. ಓಹೋ ಇಲ್ಲಿ ನೋಡ್ರಿ ಹೆಂಗಿದೆ ಬ್ಯೂಟಿ. ಹೋಗ್ತಾ ಇದೆ ಅಲ್ಲಿ ನೋಡಿ ಇಲ್ಲೊಂದು ನವಿಲು. ಹೆವಿ ನವಿಲು. ಬಂದೆ ಬಿಳಿಗಿರಿ ರಂಗನ ಬೆಟ್ಟ ಸ್ವಾಮಿ ಬೆಟ್ಟಕ್ಕೆ. ಎಂಟ್ರೆನ್ಸ್ ಇದೆ ನೋಡಿ ಎಂಟ್ರೆನ್ಸ್. ಸೊ ಇವಾಗ ಚೆಕ್ ಪೋಸ್ಟಲ್ಲಿ ಈ ಎಂಟ್ರಿ ಎಲ್ಲ ಮಾಡಾಯಿತು. ಇನ್ನೆಲ್ಲ ಗ್ಲೌಸ್ ಮೊಬೈಲು ಎಲ್ಲ ಒಳಗಡೆ ಇಟ್ಬಿಟ್ಟಿದ್ದೀನಿ ಗುರು. ಇನ್ನೇನಿದ್ರು ಫಾರೆಸ್ಟ್ನ ಪ್ಲೀಸ್ನ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ. ಎರಡೇ ನಾನೇ ಒಂದು ಕಾರ್ ಹೋಗಿದೆ, ಇವಾಗ ಹೋಗ್ತಾ ಇರೋದು ಬೈಕ್ ಅಷ್ಟೇ. ಇವತ್ತಿನ ಬೈಕು ಎಂಟ್ರಿ 16ನೇ ತಾರೀಕು ನವಂಬರ್ 16ನೇ ತಾರೀಕು ಬುಧವಾರ ಬೈಕ್ ಎಂಟ್ರಿ ನಂದೇ ಫಸ್ಟ್. ಓಹೋ ಆನೆ ನೋಡಿ ಪಾಸಿಂಗ್ ಆಗೈತಿ ಇವಾಗ ತಾನೆ. ಎಲ್ಲ ಐತೆ, ಎಲ್ಲ ನಿಲ್ಸಂಗಿಲ್ಲ ಗುರು. ಇಲ್ಲಿ ಒಂದು 30-40 ಹೋಯ್ತೀನಿ. ಅದ ನಾನೇ ಗೀನೇ ಸೈಟಿಂಗ್ ಆಗ್ಬೇಕು. ಇವಾಗ ಒಂಟಿ ಸಲಗ ಮಾತ್ರ ಬೇಡ ಗುರು. ರಿಚಿಗೆ ಬಿಡುತ್ತೆ ಒಂಟಿ ಸಲಗಲ್ಲ. ಬೆಳಗ್ಗೆನೆ ಒಬ್ಬನೇ ಈ ಥರ ಕಾಡಿನ ದಾರಿಯಲ್ಲಿ ಗಾಡಿ ಓಡಿಸ್ಕೊಂಡು ಹೋಗೋದೆ ಮಜಾ. ಓಪ ಏನು ಬ್ಯೂಟಿ ಆಗಿದೆ ಗುರು. ಈ ಫಾರೆಸ್ಟು ಏರ್ ಬರುತ್ತಲ್ಲ, ಫ್ರೆಶ್ ಏರು, ಅದನ್ನು ತಗೊಳ್ಳೋದೇ ಒಂದು ಫೀಲು. ವಯಸ್ಸಾರು ತೆಗೆದ್ಬಿಟ್ಟಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಗಾಳಿ ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ BR ಹಿಲ್ಸಿಗೆ ನೋಡಿ ಎಷ್ಟು ಸಲ ಬಂದಿದ್ದೇನೋ ಲೆಕ್ಕನೇ ಇಲ್ಲ. ಆದರೆ ಅನುಭವ ಸೂಪರ್ ಆಗಿರುತ್ತೆ ಎನಿ ಟೈಮ್ ಬಂದು.
ಅರೆ ಯಾವಾಗ ಬಂದಿದ್ದೀನಿ, ಜಿಂಕೆ ಅಂತವೇ ಸಿಗ್ತವೆ. ಕಾಡೆಮ್ಮೆ ಒಂದು ಸಲ ನೋಡಿದ್ದೀನಿ. ಆನೆ ಅದೇ ಅದು ಕ್ಯಾಂಪ್ ಆನೆ ನೋಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ವೈಲ್ಡ್ ಆನೆಗಳು ಯಾವುದು ನೋಡಿಲ್ಲ. ಅಷ್ಟು ಈಸಿಯಾಗಿ ಸಿಗಲ್ಲ ಅವೆಲ್ಲ ಪ್ರಾಣಿಗಳೆಲ್ಲ. ಹುಲಿ ಅಂತ ಎಲ್ಲ ಓಡಾಡಲ್ಲ ಬಿಡಿ. ಹುಲಿ ಎಲ್ಲ ಆ ಕಡೆ ಕೇಗುಡಿ ರೌಂಡಿಂಗಲ್ಲಿರುತ್ತೆ. ಇನ್ನೊಂದು 3 ಅವರ್ ಫಾರೆಸ್ಟಲ್ಲಿ ರೌಂಡ್ ಹೊಡೆಯೋದು ಕೆಲಸ ನಾನು. ಆನೆ ಬೇಜಾನ್ ಓಡಾಡೈತೆ. ಒಂದಾನ ಆನೆಗಳು ಸಿಗೋದು ಬೇಡವಾ ರೋಡ್ ಮಧ್ಯ? ಅಲ್ಲೇ ನಾನು ನಿಂತ್ಕೊಂಡ್ಬಿಟ್ರೆ ಮುಗೀತು ನನ್ನ ಕತೆ. ಎಲ್ಲ ಪಾಸಿಂಗ್ ಆಗವೆ ನೈಟಲ್ಲಿ ಆನೆಗಳು. ಪರವಾಗಿಲ್ಲ, ಚೆನ್ನಾಗಿ ಮೇಂಟೈನ್ ಮಾಡೋರೆ. ಮೊದಲಿಗಿಂತ ಪ್ಲಾಸ್ಟಿಕ್ಗಳು ಕಮ್ಮಿ ಆಗವೆ. ಆದರೂ ನಮ್ಮ ಜನಕ್ಕೆ ಇನ್ನೂ ಸ್ವಲ್ಪ ತಿಳುವಳಿಕೆ ಬರಬೇಕು. ಈ ಥರ ಪ್ಲಾಸ್ಟಿಕ್ ಎಲ್ಲ ಬಿಸಾಕೋದು ಫಾರೆಸ್ಟ್ ಝೋನಲ್ಲಿ ಅವೆಲ್ಲ ಅವಾಯ್ಡ್ ಮಾಡಬೇಕು. ಯಾಕಂದರೆ ಕಾಡು ಪ್ರಾಣಿಗಳೇ ಓಡಾಡೋದು ಇಲ್ಲಿ. ಕಾಡಿದ್ದರೆ ನಾಡು, ನಾಡಿದ್ದರೆ ಕಾಡು ಅಲ್ಲ. ಗೊತ್ತಾಯ್ತಾ? ಓಹೋ, ಬಸ್ಸು ಅಣ್ಣ ಬರಬೇಕು. ಫಸ್ಟ್ ಬಸ್ಸು ಸ್ಟಾರ್ಟ್ ಆಗೈತೆ ಅಲ್ಲಿಂದ. ಯಳಂದೂರಿಂದ ಮೈಸೂರು. ಸ್ನೇಹಿತರೆ, ಯಾರನ್ನ ಕಾಡಿನ ಪ್ರದೇಶದಲ್ಲಿ ಇಲ್ಲ ಎಲ್ಲೇ ಅಂದ್ಕೊಳ್ಳಿ, ಎಲ್ಲೋದ್ರೂ ಸ್ವಲ್ಪ ಪ್ಲಾಸ್ಟಿಕ್ಗಳನ್ನ ಅವಾಯ್ಡ್ ಮಾಡಿ. ಕಾಡಿದ್ದರೆ ನಾಡು. ಸೊ ನಾವೆಷ್ಟು ನೀಟಾಗಿ ಈ ಒಂದು ಪ್ರಕೃತಿನ ನಾವು ಹಿಡ್ಕೊತೀವಿ, ಅದು ನಮಗೆ ಕಾಪಾಡುತ್ತೆ. ಸೊ ನಾವೇ ಅದನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇದ್ರೆ, ಅದೊಂದು ಸಲ ರಿವರ್ಸ್ ಹೊಡೆದ್ರೆ ಈ ಮರದ ಮೇಲೆ ನೋಡ್ತಾ ಇರಬೇಕು. ಚಿರತೆಗಳು ಅದನ್ನು ಮಲಗಿರ್ತವೆ, ಒಂದೊಂದ್ಸಲ ಹೇಳೋಕ್ಕಾಗಲ್ಲ. ಈ ಕ್ಷಣ ಮರದ ಮೇಲೆ ಚಿರತೆಗಳು ಮಲಗಿರ್ತವೆ. ಹುಲಿ ಎಲ್ಲ ಇಲ್ಲೆಲ್ಲ ಸಿಗಲ್ಲ ಬಿಡಿ. ಹುಲಿ ಏನಾದರೂ ಇಲ್ಲಿ ಕಾಣಿಸ್ಬಿಟ್ರೆ ಮುಗ್ದೋಯ್ತು ಕತೆ. ಅವೆಲ್ಲ ಡೀಪ್ ಇನ್ಸೈಡ್ ದಿ ಫಾರೆಸ್ಟ್ ಇರ್ತವೆ. ನಿಲ್ಸಿದ್ರೆ ಮುಗೀತು. ಬೈಕ್ ನಿಲ್ಲಿಸಿ ಏನಾದರೂ ಫೋಟೋ ಹಿಡಿಬೇಕಾದ್ರೆ ಫಾರೆಸ್ಟ್ ಅವ್ರ ಕೈಗೆ ತಗ್ಲ ಹಾಕೊಂಡ್ಬಿಟ್ರೆ ಮಿನಿಮಮ್ 1000 ರೂಪಾಯಿ ಟೋಕನ್. ಇದೆಲ್ಲ ಫಾರೆಸ್ಟ್ ಟ್ರಯಲ್ಸು. ವಾವ್, ಇಲ್ಲಿ ನೋಡಿ ಹೆಂಗಿದೆ. ಅಲ್ಲಿ ನೋಡಿ, ಅದೇ ದೇವಸ್ಥಾನ, ಅಲ್ಲಿ ಮೇಲೆ ದೇವಸ್ಥಾನ ಇದೆ. ಇದು ನೋಡಿ ಮರತ್ತು ಎಲೆ ನೋಡಿ ಹೆಂಗೆ ಕಾಣಿಸ್ತೈತೆ. ಏನು ಮಳೆ ಬಂದೈತಲ್ಲ ಈ ಸಲ ನೋಡಿ. ಓ, ಈ ಕಡೆ ಎಲ್ಲ ತುಂಬಾಗವೆ ನೀರು. ಸಾಕಾದಾಗೈತೆ. ಬೆಳಗ್ಗೆ ಅವತ್ತು ಫಾರೆಸ್ಟಲ್ಲಿ ಗಾಡಿ ಓಡಿಸೋದು. ವಾಕಿಂಗ್ ಮಾಡ್ತಾವ್ರೆ ನೋಡಿ. ಹಿಂಗೋದ್ರೆ ಕೇಗುಡಿ. ಸೊ ಹಿಂಗೆ ಹೋಗ್ಬೇಕು ನಾನು. ಯಾಕೆ BR ಹಿಲ್ಸ್ ಹಿಂಗೆ ಹೋಗ್ಬಿಟ್ಟು BR ಹಿಲ್ಸ್ ದೇವಸ್ಥಾನ ಆ ಕಡೆಯಿಂದ ಮತ್ತೆ ಹಂಗೆ ಹೋಗ್ತೀವಿ. ವಾಹ್, ನೋಡಿ ಒಂದು ಏನು ಗುರು ಹಿಂಗೈತೆ ವ್ಯೂ. ಇಲ್ಲಿ ಫುಲ್ಲು ಫಾಗಲ್ಲಿ ಕವರ್ ಆಗ್ಬಿಡೈತೆ ನೋಡಿ. ಸ್ನೇಹಿತರೆ, ಸೊ BR ಹಿಲ್ಸಿಗೆ ಕರೆಕ್ಟಾಗಿ ಒಂದು 7 ಗಂಟೆಗೆ ಬಂದಿದ್ದೀನಿ. ಸೂಪರಾಗಿದೆ ಗುರು ವೆದರು ನೋಡಿ. ಇಲ್ಲೆಲ್ಲ ಫುಲ್ಲು ಮಿಸ್ಟ್ ಕವರ್ ಆಗಿಬಿಟ್ಟಿದೆ ನೋಡಿ. ಇಲ್ಲೆಲ್ಲ ಫುಲ್ ಮಿಸ್ಟು. ಇನ್ನೇನು ಇಲ್ಲೂ ಬ್ಯಾಕ್ಗ್ರೌಂಡಲ್ಲಿ ನೋಡಿ, ಇಲ್ಲೆಲ್ಲ ನೋಡಿ ಇಲ್ಲಿ ಯಾವ ರೀತಿ ಕ್ಲೌಡ್ಸ್ ಆಗಿಬಿಟ್ಟಿದೆ. 5 ನಿಮಿಷ ಮುಂಚೆ ಫುಲ್ ಫಾಗಿತ್ತು. ಅದೇ ಹೇಳೋದು ಪ್ರಕೃತಿ ಮ್ಯಾಜಿಕಲ್ ಅಂತ ನೋಡಿ. ಅದೆಲ್ಲ ಅವಾಗೆ ಫುಲ್ ಫಾಗಲ್ಲಿ ಕವರ್ ಆಗಿತ್ತು ನೋಡಿ. ಏನು ಮ್ಯೂಸಿಕ್ಕೇ ಬೇಕಾಗಿಲ್ಲ ನೋಡಿ. ಚಿಲಿ ಪಿಲಿ ಸೌಂಡ್ ಹೆಂಗಿದೆ ಅಂತ. ಪ್ಯೂರ್ ಪೀಸ್.